ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಹತ್ರ ಕ್ಯಾಂಡಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಸೊ ಯಾವ ವಿಷಯವಾಗಿರುತ್ತೆ ಅಂದರೆ ಕರೆಂಟ್ ಫೀಲಿಂಗ್ಸ್ ಆಫ್ ಯೋರ್ ಪರ್ಸನ್ ಆಫ್ ಇಂಟ್ರೆಸ್ಟ್. ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಫ್ಯೂಚರ್ ಯಾವ ಸ್ಟೆಪ್ಸ್ ತಗೊಳ್ತಾರೆ, ಬೇಸಿಕ್ಲಿ ಪ್ರಸ್ತುತ ಅವರ ಮನಸ್ಥಿತಿ ಹೇಗಿದೆ, ನಿಮ್ಮ ಕಡೆಗೆ ಹೇಗಿದೆ, ಅವ್ರ ಯೋಚನೆ ಹೇಗಿದೆ, ಎಲ್ಲ ಕುರಿತಾಗೂ ನಿಮಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ನಲ್ಲಿ ಸಿಗುತ್ತೆ. ಸೊ ಇಲ್ಲಿ 2 ಬೋಲ್ ಇದೆ. ಇದು ಮೊದಲನೆಯ ಬೋಲ್. ಜಸ್ಟ್ ಹ್ಯಾವ್ ಅ ಪ್ರಾಪರ್ ಲುಕ್ ಆಫ್ ಇಟ್. ನಿಮಗೆ ಯಾವ ಒಂದು ಬೋಲ್ ಕನೆಕ್ಟ್ ಅನ್ಸುತ್ತೆ ಆ ಒಂದು ಬೋಲ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ದಿಸ್ ಇಸ್ ಅ ಸೆಕೆಂಡ್ ಬೋಲ್. ಓಕೆ, ನಿಮಗೆ ಯಾವುದು ಬೋಲ್ ಕನೆಕ್ಟ್ ಅನ್ಸುತ್ತೆ, ದಿಸ್ ಇಸ್ ದ ಫಸ್ಟ್ ಒನ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಒನ್. ಶೇಪ್ ಡಿಫ್ರೆನ್ಸ್ ಇದೆ. ಓಕೆ, ಇವೆರಡರಲ್ಲಿ ನಿಮಗೆ ಯಾವುದು ಕನೆಕ್ಟ್ ಅನ್ಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ರೀಡಿಂಗ್ನ ಮಾಡ್ತೇನೆ. ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಬೋಲ್ನ ಸೆಲೆಕ್ಟ್ ಮಾಡಿ ನಾನು ರೀಡಿಂಗ್ನ ಶುರು ಮಾಡ್ತೀನಿ. 3 ಸಲ ಅವ್ರ ಹೆಸರನ್ನು ಹೇಳಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಮೇ ಬಿ ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬಹುದು, ಇಲ್ಲದೆ ಇರಬಹುದು, ಏನೇ ಆಗಿರಲಿ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಈ ಒಂದು ರೀಡಿಂಗ್ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ಏನೇ ನನಗೆ ಪಿಕ್ ಮಾಡೋಕ್ಕಾಗುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೇನೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಎಂದಿನಂತೆ ನಾನು ಫಸ್ಟ್ ಬೋಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಇದ್ರ ಬಗ್ಗೆ ನಿಮಗೆ ಈ ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಲೆಟ್ ಮೀ ಸ್ಟಾರ್ಟ್. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಇದರ ಕುರಿತಾಗಿ ರೀಡಿಂಗ್ ಇರುತ್ತೆ. ಸೊ ಫ್ಲಿಕ್ಕರ್ ಆಗ್ತಾ ಇದೆ. ಸೊ ಗೈಡ್ಸ್, ನಿಮ್ಮ ಮನಸ್ಸಿಗೆ ಅವರು ಬಹಳಷ್ಟು ನೋವು ಉಂಟು ಮಾಡಿದ್ದಾರೆ. ಚುಚ್ಚು ಮಾತಾಡುವಂಥದ್ದು ಈ ವ್ಯಕ್ತಿ. ಮತ್ತು ಪ್ರಸ್ತುತ ಹೇಗಿದೆ ಅಂದರೆ ಅವರು ನಿಮ್ಮ ರಿಯಾಕ್ಷನ್ಗೆ ಕಾಯ್ತಾ ಇದ್ದಾರೆ. ಅವರು ನೋವು ಉಂಟು ಮಾಡಿದಾರಲ್ಲ ನಿಮಗೆ, ಆ ಒಂದು ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೀರೋ ಇಲ್ವೋ, ಈ ಥರ ಒಂದು ಮನಸ್ಥಿತಿನಲ್ಲಿದ್ದಾರೆ. ಸೊ ಬೇಸಿಕ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಫ್ಲೇಮ್ ನೋಡ್ತಾ ಇದ್ರೆ ದಿಸ್ ಇಸ್ ವೆರಿ ಸ್ಟ್ರಾಂಗ್. ಇದರ ಅರ್ಥ ಏನಾಗುತ್ತೆ ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ಕೋಪದಲ್ಲಿರಬಹುದು, ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಲಿ ಅನ್ನುವಂಥ ಒಂದು ಕಾತರದಲ್ಲೂ ಕಾದಿರಬಹುದು. ಅಂದರೆ ದಿಸ್ ಪರ್ಸನ್ ಇಸ್ ವಾಂಟಿಂಗ್ ಯು ಟು ಕಾಂಟ್ಯಾಕ್ಟ್, ಆ ಥರನೂ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಎಲ್ ಅನ್ನುವಂಥ ಒಂದು ಲೆಟರ್ನ ನಾನು ನೋಡ್ತಾ ಇದ್ದೀನಿ. ಎಲ್ ಇಸ್ ಈಕ್ವಲ್ ಟು ಲವ್ ಇರಬಹುದು. ನಿಮ್ಮ ಕಡೆಗೆ ಅತಿಯಾದ ಒಂದು ಒಬ್ಸೆಷನ್ ಇದೆ ಅಂತ ಹೇಳ್ತೇನೆ. ಹಾಗೂ ಕಂಟ್ರೋಲಿಂಗ್ ಆಟಿಟ್ಯೂಡ್ ಇದೆ. ಮತ್ತು ನೀವು ಯಾರನ್ನೂ ಸೇರಬಾರ್ದು, ಯಾರ ಜೊತೆನೂ ಇರಬಾರ್ದು, ಈ ಥರ ಒಂದು ಆಟಿಟ್ಯೂಡ್ ಇದೆ ಈ ವ್ಯಕ್ತಿಯಲ್ಲಿ. ನಿಮ್ಮನ್ನು ಒಂದು ವಸ್ತು ಆಗಿ ಟ್ರೀಟ್ ಮಾಡ್ತಾರೆ. ಅಂದರೆ ನನ್ನ ಪ್ರಾಪರ್ಟಿ ಅನ್ನೋ ಥರ. ಸೊ ಅದು ನಿಮಗೆ ಇರುಸು ಮುರುಸಾಗುತ್ತೆ. ಅದರಿಂದ ಕೂಡ ಒಂದಷ್ಟು ಜಗಳಗಳು ಆಗಿದೆ. ಮತ್ತು ಅವ್ರನ್ನ ಮೀರಿ ನೀವೇನಾದರೂ ಮಾಡೋಕ್ಕೆ ಹೋದರೆ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಸೊ ನಾನು ಆಗಲೇ ಹೇಳಿದಾಗೆ ತೀರಾ ಕಂಟ್ರೋಲಿಂಗ್ ಆಟಿಟ್ಯೂಡ್ ಇದೆ ಇವರಿಗೆ. ಮತ್ತು ನೀವು ವಿರುದ್ಧವಾಗಿ ಏನಾದರೂ ಮಾಡಿದ್ರೆ ಮಾತು ಬಿಡೋದಾಗಿರ್ಬಹುದು, ಕಂಪ್ಲೀಟಾಗಿ ಶಟ್ ಡೌನ್ ಆಗೋದು, ನಿಮ್ಮನ್ನು ಇಗ್ನೋರ್ ಮಾಡೋದು, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು, ಇದನ್ನೆಲ್ಲ ಅವರು ಯೂಶಲಿ ನಿಮ್ಮ ಈ ಒಂದು ಲವ್ ಲೈಫ್ನಲ್ಲಿ, ನಿಮ್ಮ ಕನೆಕ್ಷನಲ್ಲಿ ಮಾಡ್ತಾನೆ ಬಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಈ ವ್ಯಕ್ತಿ ಹೇಗೆ ಅಂದರೆ ತೀರಾ ಪಝಲ್ಡ್ ಪರ್ಸನ್ ಅಂತ ಹೇಳ್ಬೋದು. ಅವ್ರ ಲೈಫ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ಗೆ ನೀವು ಒಂದು ಒಳ್ಳೆಯ ಕಂಫರ್ಟ್ ಆಗಿದ್ದೀರಾ. ನೀವು ಅವ್ರ ಲೈಫ್ನಲ್ಲಿ ಒಂದು ಕಂಫರ್ಟ್ ಝೋನ್. ನೀವು ಕೊಡುವಂಥ ಅಟೆನ್ಷನ್ ಇರ್ಬೋದು, ನೀವು ತೋರಿಸುವಂಥ ಪ್ರೀತಿ ಇರ್ಬೋದು, ಅವ್ರ ಲೈಫ್ನಲ್ಲಿ ಯಾರೂ ಇದುವರೆಗೂ ತೋರಿಸಿಲ್ಲ ಅಂತಲೇ ಹೇಳ್ತೀನಿ. ಅಷ್ಟು ನಿಮ್ಮನ್ನು ಹಚ್ಕೊಂಡಿದ್ದಾರೆ. ಆದರೆ ಇವಾಗ ಏನಾಗಿದೆ ಅಂದರೆ ನೀವು ಸ್ವಲ್ಪ
ಅವ್ರು ಮಾಡ್ತಾ ಇರೋದು, ನಡ್ಕೊಳ್ತಾ ಇರೋದು ನಿಮ್ಗೆ ಹಿಡಿಸ್ದೇ ಇರೋದ್ರಿಂದ, ಒಂದಷ್ಟು ಬೌಂಡ್ರೀಸ್‌ನ ನೀವು ಸೆಟ್ ಮಾಡಿರೋದ್ರಿಂದ, ಅವರು ಆ ವಿಷಯವಾಗಿ ದೂರ ಆಗೋದು ಅಥವಾ ನಿಮ್ಮ ಜೊತೆ ಮಾತು ಬಿಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಅವ್ರಿಗೆ ನಿಮ್ಮನ್ನ ಬಿಟ್ಟು ಇರೋಕ್ ಆಗೋದಿಲ್ಲ. ಬಿಕಾಸ್ ದ ಫ್ಲೇಮ್ ಇಸ್ ಕ್ವೈಟ್ ಸ್ಟ್ರಾಂಗ್ ಆ್ಯಂಡ್ ಹೈ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಅರ್ಥ ಆಗುತ್ತೆ. ನಿಮ್ಮ ಕಡೆಗೆ ಅವ್ರಿಗೆ ತುಂಬಾನೇ ಒಂದು ಮನಸ್ಥಿತಿ ನೋಡಕ್ ಹೋದ್ರೆ, ದಿಸ್ ಪರ್ಸನ್ ವಾಂಟ್ಸ್ ಯು ನೋ ಮ್ಯಾಟರ್ ವಾಟ್. ನಿಮ್ಮನ್ನ ಬಿಟ್ಟು ಅವ್ರಿಗಿರೋಕ್ ಆಗೋದೇ ಇಲ್ಲ. ಅವ್ರಿಗೆ ಆ ಒಂದು ಯೋಚನೆನೂ ಇಲ್ಲ ಅಂತಾನೆ ಹೇಳ್ತೀನಿ. ಅದರ ನೆಗೆಟಿವ್ ಆಗಿ ನಾನೇನು ಪಿಕ್ ಮಾಡ್ತಾ ಇಲ್ಲ. ಆದರೆ ಕಂಟ್ರೋಲಿಂಗ್ ಆಟಿಟ್ಯೂಡ್ ಇರೋದ್ರಿಂದ ರಿಲೇಶನ್ಶಿಪ್ನಲ್ಲಿ ತುಂಬಾನೇ ನೀವು ಅಸಮಾಧಾನ, ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ ಅಂತ ಹೇಳ್ಬೋದು ನಾನು. ಸೊ ಹಾರ್ಟ್ ಬ್ರೇಕ್ ಅಂತ ಹೇಳ್ತೀನಿ. ಈ ವ್ಯಕ್ತಿಗೆ ನಿಮ್ಮ ಪ್ರಕಾರವಾಗಿ ನೋಡಕ್ ಹೋದ್ರೆ ನಿಮಗೆ ನೋವಾಗಿದೆ, ಆದರೆ ಈ ವ್ಯಕ್ತಿ ಅವ್ರ ಪ್ರಕಾರವಾಗಿ ನೋಡಕ್ ಹೋದ್ರೆ ಅವ್ರಿಗೆ ನೀವು ನೋವು ಮಾಡಿದ್ದೀರಾ ಅನ್ನೋ ರೀತಿಯಾಗಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಬ್ರು ಕೂಡ ಬಿಕಾಸ್ ಆಫ್ ಈಗೋ ಅಂದರೆ ಅಹಂಭಾವನೆಯಿಂದ ಈ ರಿಲೇಶನ್ಶಿಪ್ ನಲ್ಲಿ ಒಂದು ಇಂಪ್ಯಾಕ್ಟ್ ನೆಗೆಟಿವ್ ಆಗಿ ಮೂಡಿದೆ ಅಂತ ಹೇಳ್ತೀನಿ. ಯು ಕ್ಯಾನ್ ಸಿ ದ ಫ್ಲೇಮ್. ನೆಗೆಟಿವಿಟಿ ತುಂಬ ಇದೆ ಈ ರಿಲೇಶನ್ಶಿಪ್ನಲ್ಲಿ. ನೀವು ಅವರ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ದೀರಾ, ಅವರು ನಿಮ್ಮ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ದೀರಾ. ಹಾಗೆ ಪ್ಯಾಷನ್ ಕೂಡ ಇದೆ, ಅಟ್ರಾಕ್ಷನು ಇದೆ. ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಟಿಲ್ ನೌ, ಎನಿಥಿಂಗ್ ವಿಚ್ ಯು ಹ್ಯಾವ್ ಟು ವರಿ ಅಬೌಟ್. ಬಟ್ ಇವ್ರು ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದಕ್ಕೆ ನಾನು ನಿಮಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ಹೇಳ್ತೀನಿ. ಐ ವಿಲ್ ಡೂ ದ ಟ್ಯಾರೋ ರೀಡಿಂಗ್ ಸೂನ್ ಆಫ್ಟರ್ ದ ಕ್ಯಾಂಡಲ್ ವ್ಯಾಕ್ಸ್. ಸೊ ಪ್ರೆಸೆಂಟ್ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ತುಂಬ ನಿಧಾನವಾಗಿ ಅವ್ರು ನಿಮ್ಮ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗಾಯಿತು, ನಾವಿಬ್ರು ಯಾಕೆ ದೂರ ಆದ್ವಿ, ಯಾಕೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಮೂಡ್ತು ಅಂತ ಅವರು ಒಂದು ರಿಫ್ಲೆಕ್ಷನ್ನ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗೇ ಇತ್ತಲ್ಲ, ಸಡನ್ನಾಗಿ ಎಲ್ಲ ಹಾಳಾಗೋಯ್ತಲ್ಲ ಅಂತ ಕೂಡ ಅವರು ಒಂದು ರೀತಿಯಾದ ಗಿಲ್ಟ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಾನು ಮತ್ತು ಈ ವ್ಯಕ್ತಿ ಎಷ್ಟು ಅದ್ಭುತವಾದ ರಿಲೇಶನ್ಶಿಪ್ನ ಶೇರ್ ಮಾಡ್ತಾ ಇದ್ವಿ, ಎಲ್ಲ ನನ್ನಿಂದಾನೇ ನಾಶ ಆಯ್ತೇನೋ ಅಂತ ಕೂಡ ಅವ್ರು ಕ್ವೆಶನ್ ಮಾಡ್ಕೊಳ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ. ಮತ್ತು ನೀವು ಕಾಂಟ್ಯಾಕ್ಟ್ ಮಾಡ್ತೀರೇನೋ ಅನ್ನುವಂಥ ಒಂದು ಆಶಯದಲ್ಲೂ ಇದ್ದಾರೆ ಅವ್ರು. ಇವಾಗ ಕಾಂಟ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವರು ಆ ಸ್ಟೆಪ್ನ ತಗೊಳಕ್ಕೆ ಹಿಂಜರಿತಾ ಇದ್ದಾರೆ ಬಿಕಾಸ್ ಆಫ್ ದ ಈಗೋ, ಸ್ಟ್ರಾಂಗ್ ಈಗೋ. ನಂದೇ ನಡಿಬೇಕು ಅನ್ನುವಂಥ ಒಂದು ಆಲೋಚನೆ ಈ ವ್ಯಕ್ತಿಲಿ ಯಾವಾಗಲೂ ಇರುತ್ತೆ. ರಿಲೇಶನ್ಶಿಪ್ ಅಂದಾಗ ಇಬ್ರದ್ದು ನಡಿಬೇಕು. ಆದರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಹೇಗಿದೆ ಅಂದರೆ, ನಾನು ಹೇಳೋದೇ ನಡಿಬೇಕು, ನಾನು ಮಾಡೋದೇ ಆಗಬೇಕು, ನನ್ನ ಮಾತನ್ನು ಎಲ್ಲರೂ ಕೇಳಬೇಕು, ಹಾಗೂ ನೀವು ಸ್ಪೆಷಲ್ ಆಗಿ ಕೇಳಬೇಕು ಅನ್ನುವಂಥ ಒಂದು ಹಠದಿಂದಾನೇ ಈ ರಿಲೇಶನ್ಶಿಪ್ ಈ ಒಂದು ಲೆವೆಲ್ಗೆ ಬಂದು ಕೂತಿದೆ ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ಮೆಮರೀಸ್ ಇದೆ, ಒಳ್ಳೆ ವಿಷಯಗಳು ಈ ರಿಲೇಶನ್ಶಿಪ್ಪಲ್ಲಿ ನಡೆದಿದೆ. ಇಬ್ಬರು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದೀರಾ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಮೇಝಿಂಗ್ ಆಗಿದೆ. ನಾನು ಆ ಥರ ಏನು ನೀವು ನೋವು ಪಡುವಂಥದ್ದು, ಕಷ್ಟಪಟ್ಟು ಅನುಭವಿಸ್ಕೊಂಡು ಹೋಗುವಂಥದ್ದೇನೂ ಇಲ್ಲ ಇಲ್ಲಿ. ಆದರೆ ಅನವಶ್ಯಕವಾಗಿ ಬೇರೆಯವ್ರಿಗೋಸ್ಕರ ಜಗಳ ಆಡೋದಾಗಿರ್ಬೋದು, ಬೇರೆ ವ್ಯಕ್ತಿಗೋಸ್ಕರ ಜಗಳಗಳು ಬಂದಿರ್ಬೋದು, ಈ ಥರ ಥರ್ಡ್ ಪಾರ್ಟಿಯಿಂದ ಕೂಡ ಒಂದಷ್ಟು ಇರುಸುಮುರುಸು ನಿಮ್ಮ ನಡುವೆ ಆಗಿರ್ಬೋದು. ನಿಮ್ಮಿಬ್ಬರಲ್ಲಿ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗೇ ಇದೆ. ಹಾಗೂ ಇವಾಗ ಅವ್ರಿಗೆ ಒಂದು ರೀತಿಯಾದ ಕೋಪನೂ ಇದೆ, ಹಾಗೆ ಭಯನೂ ಇದೆ. ನಿಮ್ಮನ್ನು ಕಳ್ಕೊಂಡ್ಬಿಟ್ರೆ ಅನ್ನುವಂಥ ಭಯ ಇದೆ. ಯು ಕ್ಯಾನ್ ಸಿ ದ ಫ್ಲೇಮ್. ನಾನು ಇವತ್ತಂತೂ ತುಂಬ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಇದು ಹೇಗಿದೆ ಅಂದರೆ, ಈ ಹೋಮಕ್ಕೆ ಬರುತ್ತಲ್ಲ ಈ ಬೆಂಕಿ, ಆ ರೀತಿಯಾಗಿ ಇದು ಕ್ಯಾಂಡಲ್ ಬರ್ನ್ ಆಗ್ತಾ ಇದೆ. ದಟ್ ಶೋಸ್ ದ ಪ್ಯಾಷನ್. ಅಷ್ಟು ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟ್, ಅಷ್ಟು ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಸೋ ಡೀಪ್ಲಿ. ಅಂದರೆ ಅವ್ರಿಗೆ ನಿಮ್ಮನ್ನು ಈಗಲೇ ನಿಮ್ಮ ಹತ್ರ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಈ ಥರ ಎಲ್ಲ ಯೋಚನೆ ಇದೆ. ಆದರೆ ನಾನು ಆಗಲೇ ಹೇಳಿದಾಗೆ ಅವರ ಒಂದು ಮನಸ್ಥಿತಿ ಇದೆಯಲ್ಲ, ಪರ್ಸ್ನಾಲಿಟಿಯಿಂದನೇ ಹೀಗೆಲ್ಲ ರಿಲೇಶನ್ಶಿಪ್ನಲ್ಲಿ ಬಿರುಕು ಮೂಡಿದೆ ಅಂತ ಹೇಳ್ತೀನಿ ನಾನು. ಸೊ ಇನ್ನು ಏನೇನು ಮೆಸೇಜಸ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಲೆಟ್ಸ್ ಸಿ ವಾಟ್ ಎಲ್ಸ್ ಮೆಸೇಜಸ್ ಐ ಗೆಟ್ ಫ್ರಮ್ ದ ಯೂನಿವರ್ಸ್ ಫಾರ್ ದಿಸ್ ರಿಲೇಶನ್ಶಿಪ್. ಸೊ ಈಗ ಅವರು ನಿಮ್ಮ ಬಗ್ಗೆ ಬೇಕು, ಸರಿ ಮಾಡ್ಕೊಳ್ತೀನಿ, ಸರಿ ಹೋಗುತ್ತೆ ಅನ್ನೋ ಭಾವನೆಯಲ್ಲೇ ಇದ್ದಾರೆ. ಈಗಲೂ ಕೂಡ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅನ್ನೋ ಭಾವನೆಯಲ್ಲೇ ಇದ್ದಾರೆ. ಯಾಕೆಂದರೆ ಅಂಥ ಮೇಜರ್ ಪ್ರಾಬ್ಲಮ್ಸ್ ಅವರ ನಡುವೆ ಇಲ್ಲ ಅಂತಲೇ ಹೇಳ್ತೀನಿ.
ಐ ವುಡ್ ಸೇ 3 ಮಂತ್ಸ್ ಒಳಗಡೆ ರಿಲೇಶನ್ಶಿಪ್ ಸರಿ ಹೋಗಬೇಕು. ಬಿಕಾಸ್ ನಾನು 3 ಅನ್ನುವಂಥ ಒಂದು ನಂಬರ್ನ ನೋಡಿದೆ. ಹಾಗೂ ಐ ಆಮ್ ಸೀಯಿಂಗ್ ಐ ಆಮ್ ಹಿಯರಿಂಗ್ ಸಮ್ ವಾಯ್ಸಸ್ ಆಸ್ ಸಚ್. 3 ಮಂತ್ಸ್ ಟೈಮ್ ಕೊಡೋದ್ರಿಂದ ಸರಿ ಹೋಗುತ್ತೆ. ಪ್ರಾಬ್ಲಮ್ನಲ್ಲಿ ಒಂದು ಸೊಲ್ಯೂಷನ್ ಇಬ್ರು ಕಂಡುಕೊಳ್ತೀರಾ. ಸೊ ಕಾಂಟ್ಯಾಕ್ಟ್ ಯಾವಾಗ ಮಾಡ್ತಾರೆ ಈ ವ್ಯಕ್ತಿ, ಕಾಂಟ್ಯಾಕ್ಟ್ ಮಾಡ್ತಾರಾ, ಅಥವಾ ಈ ಒಂದು ರಿಲೇಶನ್ಶಿಪ್ನಲ್ಲಿ ಇನ್ನೇನಾದರೂ ಇದೆಯಾ ಗೊಂದಲಗಳು, ಸರಿ ಹೋಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೂ ನಾನು ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ಫಾರ್ ಯು. ಸೊ ನಿಮ್ಮ ಅವರ ರಿಲೇಶನ್ಶಿಪ್ ಡೀಪರ್ ಲೆವೆಲ್ ಇದೆ, ಹಾಗೂ ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಹಿಂದೆ ನಡೆದಿರುವಂತಹ ಒಳ್ಳೊಳ್ಳೆ ಘಟನೆಗಳ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನೀವು ಯೋಚನೆ ಮಾಡ್ತಾ ಇದ್ದೀರಾ. ಹಾಗೂ ಜೊತೆ ಇರಬೇಕು, ಅಳ್ತಾ ಇರಬಹುದು, ಮಿಸ್ ಮಾಡ್ತಾ ಇರ್ಬೋದು, ಸ್ಯಾಡ್ ಆಗಿರ್ಬೋದು ಈ ವ್ಯಕ್ತಿ ಪ್ರೆಸೆಂಟ್. ಬಿಕಾಸ್ ಒಂಥರ ಕಣ್ಣೀರಿಡುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಆ ಥರ ನೋವನ್ನು ಅವ್ರು ಅನುಭವಿಸ್ತಾ ಇದ್ದಾರೆ ಮನಸ್ಸಿನಲ್ಲೇನೆ. ಆದರೆ ಅದನ್ನು ತೋರಿಸ್ಕೊಳಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಸ್ಟ್ರಾಂಗ್ ಆಗೇ ಇರ್ತೀನಿ ಅಂತ ಅವರು ಯಾವಾಗಲೂ ಒಂದು ಮಾಸ್ಕ್ನ ಹಾಕ್ಕೊಂಡಿರುವಂಥ ವ್ಯಕ್ತಿ. ಸೊ ಅವ್ರ ಎಮೋಷನ್ಸ್ನ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡಲ್ಲ ಯಾರ ಹತ್ರನೂ. ಯಾಕಂದರೆ ಅವ್ರ ಪ್ರಕಾರ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಜನ ಅವ್ರನ್ನ ಜಡ್ಜ್ ಮಾಡಿಬಿಡ್ತಾರೆ, ಹಾಗೂ ಅವ್ರನ್ನ ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಅನ್ನೋದಕ್ಕೆ ಆ ಒಂದು ಆ್ಯಟಿಟ್ಯೂಡ್ನ ಅವರು ಬೆಳೆಸ್ಕೊಂಡೇ ಇಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ ಇಮೋಷನ್ಸ್ನ. ಅದೇ ಇವ್ರ ಪ್ರಾಬ್ಲಮ್ ಆಗಿದೆ. ಕೋಪದಲ್ಲೇ ಇರ್ತಾರೆ, ಆದರೆ ಎಕ್ಸ್ಪ್ರೆಷನ್ ಅಂತ ಬಂದಾಗ ಶಟ್ ಡೌನ್ ಆಗಿಬಿಡ್ತಾರೆ. ಸೊ ಅದೇ ಈ ಒಂದು ರಿಲೇಶನ್ಶಿಪ್ನಲ್ಲಿ ಬಿರುಕು ಮೂಡೋದಕ್ಕೂ ಕಾರಣ ಆಗಿದೆ. ಯಾಕಂದರೆ ನೀವು ಅವತ್ತಿದ್ದಿದ್ದ ಪ್ರಾಬ್ಲಮ್ನ ಅವತ್ತೇ ಸಾಲ್ವ್ ಮಾಡ್ಕೊಂಡಿಲ್ಲ. ಅದನ್ನು ತುಂಬಾ ಎಳ್ಕೊಂಡು ನೀವು ಹೋಗಿದ್ದೀರಾ, ಹಾಗೆ ಅವರು ಹೋಗಿದ್ದಾರೆ. ಅದರಿಂದನೇ ಇಬ್ಬರು ಕೂಡ ಈ ರೀತಿಯಾದ ಒಂದು ಪರಿಸ್ಥಿತಿನಲ್ಲಿದ್ದೀರಾ ಬೇಸಿಕ್ಲಿ. ಬಟ್ ಐ ಆಮ್ ಪಿಕಿಂಗ್ ಅಪ್ ಡೀಪರ್ ಲೆವೆಲ್ ರಿಲೇಶನ್ಶಿಪ್ ಹಿಯರ್. ಬಿಕಾಸ್ ಇದು ನಿರಂತರವಾಗಿ ದಿಸ್ ಇಸ್ ಲೈಕ್ ಇನ್ಫಿನಿಟಿ ಅಂತ ಹೇಳ್ಬೋದು. ನಿಮ್ಮ ಲೈಫ್ನಲ್ಲಿ ಅವ್ರು ಇರ್ತಾರೆ, ಅವ್ರ ಲೈಫ್ನಲ್ಲಿ ನೀವು ಇರ್ತೀರಾ. ಪ್ರೆಸೆನ್ಸ್ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ. ಒಂದು ಬೇರೆಯವರಿಂದ ಏನಾದರೂ ಪ್ರಾಬ್ಲಮ್ಸ್ ಆಗಿದೆ ಈ ರಿಲೇಶನ್ಶಿಪ್ಗೆ ಅಂದರೂ ಅದು ಕೂಡ ಈ ರಿಲೇಶನ್ಶಿಪ್ನ ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಕೆಲವು ತಿಂಗಳು ಇಂಪ್ಯಾಕ್ಟ್ ಆಗ್ಬೋದು, ಆದರೆ ಇದು ಯಾವಾಗಲೂ ಹಾಗೆ ಇರುತ್ತೆ. ಅದೇ ರೀತಿಯಾದ ಸಿಚುವೇಶನ್ ಇಬ್ಬರು ಅನುಭವಿಸ್ತೀರಾ ಅಂತ ನಾನು ನೋಡ್ತಾ ಇಲ್ಲ. ಬೇಸಿಕ್ಲಿ ಅವರ ಮನಸ್ಸಿನಲ್ಲಿ, ಅವರ ಯೋಚನೆಯಲ್ಲಿ ನೀವು ಯಾವಾಗಲೂ ಇರ್ತೀರಾ. ಅವರು ಏನಾದರೂ ಒಳ್ಳೇದು ನಡೆದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ, ಹಾಗೆ ಕೆಟ್ಟದ್ದು ನಡೆದ್ರು ನಿಮ್ಮ ಹತ್ರನೇ ಶೇರ್ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಐ ಆಮ್ ಸೀಯಿಂಗ್ ಅ ಹಾರ್ಟ್. ಸೊ ಅವ್ರ ಹಾರ್ಟ್ ಬೀಟ್ ಆಗುತ್ತೆ ನಿಮಗೋಸ್ಕರ. ಆ ಥರದ್ದು ಒಂದು ಫೀಲಿಂಗ್ ಇದೆ ನಿಮ್ಮ ಕಡೆಗೆ. ನಿಮ್ಮನ್ನು ಅವ್ರು ರಿಲೈ ಮಾಡ್ತಾರೆ, ನಿಮ್ಮನ್ನು ಅವ್ರು ಟ್ರಸ್ಟ್ ಮಾಡ್ತಾರೆ, ನಂಬುತ್ತಾರೆ. ಹಾಗೆ ನೀವು ಎಷ್ಟು ಅವ್ರಿಗೆ ಬೆಲೆ ಕೊಡ್ತೀರಾ, ಎಷ್ಟು ಪ್ರೀತಿ ಕೊಡ್ತೀರಾ, ಆ ಥರದ್ದು ಒಂದು ಅನುಭವ ಬೇರೆ ಯಾರಿಂದನೂ ಅವ್ರಿಗೆ ಸಿಕ್ಕಿಲ್ಲ ಅಂತಾನು ಹೇಳ್ತಿದ್ದೀನಿ ನಾನು. ಸೊ ಈ ರಿಲೇಶನ್ಶಿಪ್ನಲ್ಲಿ ಇಶ್ಯೂಸ್ ಇದ್ರೂ ಕೂಡ ಸಾಲ್ವ್ ಆಗುತ್ತೆ. ಐ ಆಮ್ ಪಿಕಿಂಗ್ ಅಪ್ 3 ಮಂತ್ಸ್ ಸ್ಟ್ರಾಂಗ್ಲಿ. ನಾನು ಇನ್ನ ಮೈಂಡ್ ಮೆಸೇಜಸ್ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ತೆಗಿತೀನಿ. ಲೆಟ್ಸ್ ಸಿ ವಾಟ್ ಎಲ್ಸ್ ದ ಮೆಸೇಜಸ್ ಆರ್. ಬಟ್ ದ ಫ್ಲೇಮ್ ಇಸ್ ಸ್ಟ್ರಾಂಗ್. ಸೊ ಈ ರಿಲೇಶನ್ಶಿಪ್ ಇಸ್ very much intense. Look at the flame. You're very lucky to have this person in your life. ಅದನ್ನು ನಾನು ನಿಮ್ಗೆ ಹೇಳಲೇಬೇಕು. ಯಾಕಂದರೆ ಇವರು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಅವ್ರ ಕೋಪನೂ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ರೀತಿಯಾದ ಒಂದು ಇಂಟೆನ್ಸ್ ಕೆಮಿಸ್ಟ್ರಿ ಇರುವಂಥ ಒಂದು ರಿಲೇಶನ್ಶಿಪ್ ಅಂತ ಹೇಳ್ತೀನಿ ನಾನು. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಈ ಒಂದು ರಿಲೇಶನ್ಶಿಪ್ ರೀಡಿಂಗ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಇದನ್ನು ಶೇರ್ ಮಾಡಿ ಬೇರೆಯವ್ರ ಹತ್ರ. ಬಟ್ ಐ ಆಮ್ ಸೀಯಿಂಗ್ ದಿಸ್ ರಿಲೇಶನ್ಶಿಪ್ ವಿಲ್ ಗ್ರೋತ್ ಇದೆ ಸ್ಟ್ರಾಂಗ್ ಆಗಿ. ಇವಾಗ ಹೇಗೆ ಕಟ್ ಆಗಿದೆ ರಿಲೇಶನ್ಶಿಪ್, ವಿತಿನ್ 3 ಮಂತ್ಸ್ ನೀವು ರಿಲೇಶನ್ಶಿಪ್ನಲ್ಲಿ ಬಹಳಷ್ಟು ಪ್ರೋಗ್ರೆಸ್ ನೋಡ್ತೀರಾ, ಹಾಗೆ ಇಂಟೆನ್ಸಿಟಿ ಕೂಡ ನೋಡ್ತೀರಾ. ಅವ್ರು ವಾಪಸ್ ನಿಮ್ಮ ಲೈಫಿಗೆ ಬಂದೇ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಲೇ ನಾನು ನೋಡ್ತಾ ಇದ್ದೀನಿ. ಸೊ ಅದು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿತ್ತು. ಅವರ ಮೈಂಡ್ ಮೆಸೇಜಸ್ನ ನಾನು ನಿಮ್ಗೆ ಇವಾಗ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ವಾಟ್ ಆರ್ ದ ಮೈಂಡ್ ಮೆಸೇಜಸ್. ಇವರಿಂದ ನಿಮ್ಗೆ ಯಾವ ಮೈಂಡ್ ಮೆಸೇಜಸ್ ಇದೆ, ಅವ್ರು ಏನು ಹೇಳಬೇಕು ಅಂತ ಹೊರಟಿದ್ದಾರೆ ನಿಮಗೆ ಅಂತ ಕೂಡ ನಾನು ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಹೇಳ್ತೀನಿ. ಇವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ, ಏನು ಹೇಳಬೇಕು ಅನ್ನಿಸ್ತಾ ಇದೆ ಇವ್ರಿಗೆ. ಐ ಆಲ್ವೇಸ್ ಗೆಟ್ ಸೋ ಎಮೋಷ್ನಲ್ ವೆನ್ ಐ ಸಿ ಯೋರ್ ಬ್ಯೂಟಿಫುಲ್ ಫೇಸ್. ನಿಮ್ಮ ಫೋಟೋಸ್ ನೋಡ್ತಿರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಒಂದು ಸೋಷಿಯಲ್ ಪ್ರೊಫೈಲ್ ಏನಾದರೂ ಇದೆ ಅಂದರೆ ಆ ಒಂದು ಪ್ರೊಫೈಲ್ನ ಚೆಕ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ ಪ್ರೆಸೆಂಟ್. ಐ ಮಿಸ್ ಆ ಡೀಪ್ ಕಾನ್ವರ್ಸೇಷನ್. ನಾನು ಆಗಲೂ ಹೇಳಿದ್ದೆ ಇದನ್ನು.
ಹಿಂದೆ ಯಾವ್ಯಾವ ಒಳ್ಳೊಳ್ಳೆ ಘಟನೆಗಳು ನಡೆದಿತ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು. ಬೇಸಿಕ್ಲಿ ಪ್ರೆಸೆಂಟ್ ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರೆ. ಸ್ಪೆಷಲಿ ಅದ ಕಾನ್ವರ್ಸೇಷನ್ ಹೇಗಿತ್ತು ಅದನ್ನೆಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ವಿ ನಾನು ಮತ್ತು ಈ ವ್ಯಕ್ತಿ, ಹೀಗೆಲ್ಲ ಆಯ್ತಲ್ಲ ಅಂತ ಅವರು ಹತಾಶೆಯಲ್ಲಿದ್ದಾರೆ, ನಿರಾಶೆಯಲ್ಲಿದ್ದಾರೆ. ಯು ಆರ್ ದ ಮೋಸ್ಟ್ ಕೇರಿಂಗ್ ಅಂಡ್ ಲವಿಂಗ್ ಪರ್ಸನ್ ಐವ್ ಎವರ್ ನೋನ್. ನಾನು ಆಗ್ಲೂ ಹೇಳಿದ್ದೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲೂ, ನೀವು ಪ್ರೀತಿ ಮಾಡಿರುವಂಥವ್ರು, ಕೇರಿಂಗ್ ಮಾಡಿರುವಂಥವ್ರು, ಹಾಗೂ ಆ ಥರ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದೀರಲ್ಲ, ಅದನ್ನ ಯಾರೂ ಕೊಟ್ಟಿಲ್ಲ ಅವ್ರ ಲೈಫ್ನಲ್ಲಿ. ಮತ್ತು ಐ ವಿಲ್ ಬಿ ಬ್ಯಾಕ್ ವೆನ್ ವಿ ಆರ್ ಫುಲ್ಲಿ ಹ್ಯಾಪಿ ಅಂಡ್ ಫುಲ್ಫಿಲ್ಡ್ ಇನ್ ಅವರ್ ಲೈಫ್. ಸೊ ಅವ್ರಿಗೊಂಥರ ಎಂಟಿ ಫೀಲ್ ಇದೆ, ಅವ್ರಿಗೇನೋ ಒಂಥರ ಕಳ್ಕೊಂಡಿರುವಂಥ ಭಾವನೆ ಇದೆ, ಏನೋ ಒಂದು ಮಾನಸಿಕವಾಗಿ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದಾನೇ ಆ ಒಂದು ಮುಖವನ್ನ ನಿಮ್ಮ ಹತ್ರ ತೋರಿಸ್ಕೊಳಕ್ಕಾಗದೆ ದೂರ ಆಗಿರಬಹುದು. ಸೊ ಗಿವನ್ 3 months ನಾನು ಈ ರಿಲೇಶನ್ಶಿಪ್ನಲ್ಲಿ ರೀಕನ್ಸಿಲಿಯೇಷನ್ ಹಾಗೂ ಕನೆಕ್ಷನ್ ಸರಿ ಹೋಗುವಂಥದ್ದು, ಬಾಂಡಿಂಗ್ ಸ್ಟ್ರಾಂಗ್ ಆಗುವಂಥದ್ದು, ಇಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ದಟ್ ವಾಸ್ ದ ಮೆಸೇಜಸ್. ನಾನು ಟ್ಯಾರೋನು ಕೂಡ ಮಾಡ್ತೀನಿ ಇವಾಗ ನಿಮಗೆ. ಲೆಟ್ಸ್ ಸಿ ಇನ್ನೇನೇನಿದೆ ಮೆಸೇಜಸ್ ಅವರಿಂದ ಅಂತ ನೋಡೋಣ. ವಿ ವಿಲ್ ಸಿ ವಾಟ್ ಎಲ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೇನು ಮೆಸೇಜಸ್ ಇದೆ ಅವ್ರ ಕಡೆಯಿಂದ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಫೈರ್ ಎಲಿಮೆಂಟ್ ತುಂಬ ಈ ರೀಡಿಂಗ್ನಲ್ಲಿ ನಾನು ನೋಡಿದೆ. ಯು ಕ್ಯಾನ್ ಸಿ ದ ಫ್ಲೇಮ್. ಇದರ ಅರ್ಥ ಏನಂದರೆ ಪ್ಯಾಷನ್ ಯಾವತ್ತೂ ಇಗ್ನೈಟ್ ಆಗಲ್ಲ ಈ ರಿಲೇಷನ್ಶಿಪ್ನಲ್ಲಿ. ನಿಮ್ಮ ಮನಸ್ಸಿನಲ್ಲಿ ಅವ್ರು ಇರ್ತಾರೆ, ಅವ್ರ ಮನಸ್ಸಲ್ಲಿ ನೀವು ಇರ್ತೀರಾ. ಆ ಥರದ್ದೊಂದು ಬ್ಯೂಟಿಫುಲ್ ಬಾಂಡಿಂಗ್ ಇದೆ. 5 of Swords ಬಂದಿರೋದ್ರಿಂದ ಕಾನ್ಫ್ಲಿಕ್ಟ್ಸ್ ಇರೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದು, ಇಂಥದ್ರಿಂದನೇ ರಿಲೇಷನ್ಶಿಪ್ ಬ್ರೇಕ್ ಆಗಿದೆ ಪ್ರೆಸೆಂಟ್. ಸೊ ಬ್ರೇಕ್ ಅಂದರೆ ಪಾಸ್, ಕನ್ಕ್ಲೂಷನ್ ಅಲ್ಲ, ಎಂಡ್ ಅಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ನೈಟ್ ಆಫ್ ಕಪ್ಸ್ ಅವ್ರು ವಾಪಸ್ ಬಂದೇ ಬರ್ತಾರೆ. ನಾನು ಈ ರೀಡಿಂಗ್ನಲ್ಲಿ, ಈಗ ಟ್ಯಾರೋ ರೀಡಿಂಗ್ನಲ್ಲಿ 2 months ಪಿಕ್ ಮಾಡ್ತಾ ಇದ್ದೀನಿ. 3 months ಒಳಗೆ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ ಅವ್ರು ವಾಪಸ್ ಬರ್ತಾರೆ. ಮೇ ಬಿ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್. ಮೂನ್ ಬಂದಿರೋದ್ರಿಂದ ಸೊ ಇನ್ನೊಂದು 2 ತಿಂಗಳಿಗೂ ನೀವು ಶಾಂತವಾಗಿರ್ಬೇಕಾಗುತ್ತೆ, ಪಾಸಿಟಿವ್ ಆಗಿರ್ಬೇಕಾಗುತ್ತೆ. ನಿಮ್ಮ ಲೈಫ್ ಕಡೆಗೆ ನೀವು ಗಮನ ಕೊಡಿ, ನಿಮ್ಮ ಗೋಲ್ಸ್ ಕಡೆಗೆ ನೀವು ಗಮನ ಕೊಡಿ. ನಿಮ್ಮ ಲೈಫ್ನ ನೀವು ಎಷ್ಟು ಒಳ್ಳೆಯದಾಗಿ ಬ್ಯೂಟಿಫುಲ್ ಆಗಿ ಸೃಷ್ಟಿ ಮಾಡ್ಕೊಳ್ತೀರಾ. ಈ ರಿಲೇಷನ್ಶಿಪ್ನಲ್ಲಿ ಅಷ್ಟೇ ಅಟ್ರಾಕ್ಷನ್ನ ಬಿಲ್ಡ್ ಮಾಡ್ತೀರಾ. ನಿಮ್ಮ ಬ್ಯೂಟಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ, ನಿಮ್ಮ ಬಾಡಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ, ನಿಮ್ಮ ಹೆಲ್ತ್ ಕಡೆಗೆ ಇಂಪಾರ್ಟೆನ್ಸ್ ಕೊಡಿ. ಇಂಥ ವಿಷಯಗಳನ್ನ ಮಾಡಿ. ಮತ್ತು ನೈಟ್ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಬಂದೇ ಬರ್ತಾರೆ. ನಾನು ಇನ್ನೇನು ಪ್ರಾಬ್ಲಮ್ ಅಂತ ನೋಡ್ತಾ ಇಲ್ಲ, ಬಟ್ ಈಗ ಸಿಚುವೇಶನ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಆದರೆ ಅದು ಹೀಗೆ ಇರುತ್ತೆ ಅಂತ ನಾನು ಹೇಳಲ್ಲ. 2 monthsನಲ್ಲೇ ನಾನು ಕಾಂಟ್ಯಾಕ್ಟ್ ಮಾಡೋದು ನೋಡ್ತಾ ಇದ್ದೀನಿ, ಬಟ್ ಕೆಲವರಿಗೆ 3 months ಆಗುತ್ತೆ. ಬಟ್ ದಟ್ಸ್ ಹೌ ಇಟ್ ಲುಕ್ಸ್ ಲೈಕ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ನೆಕ್ಸ್ಟ್ ಬೋಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ, ಈ ಥರ ವೀಡಿಯೋಸ್ ಇನ್ನು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂದರೆ ಕಮೆಂಟ್ ಮಾಡಿ. ಹೇಗೆ ಅನಿಸ್ತಾ ಇದೆ ಈ ಥರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ನಿಮ್ಗೆ ಯಾವ ಥರ ಅನುಭವ ಕೊಡ್ತಾ ಇದೆ ಅಂತ ಕೂಡ ಶೇರ್ ಮಾಡಿ. ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ನಾನು ಈ ಚಾನಲಲ್ಲಿ ಹೊಸದಾಗಿ ಇದನ್ನು ಶುರು ಮಾಡಿರೋದಲ್ವ. ಸೊ ಐ ನೀಡ್ ದ ಫೀಡ್ಬ್ಯಾಕ್ ಫ್ರಮ್ ಯು. ಈಗ ನಾನು ಸೆಕೆಂಡ್ ಬೋಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಬೋಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಬೋಲ್, ಸೆಕೆಂಡ್ ಬೋಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ನಿಮ್ಮ ಪರ್ಸನ್ನ ಮನಸ್ಸಲ್ಲಿಟ್ಕೊಳ್ಳಿ. ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನ ಮನಸ್ಸಲ್ಲಿಟ್ಕೊಳ್ಳಿ. ಅವ್ರ ಬಗ್ಗೆ ಯೋಚನೆ ಮಾಡಿ. 3 times ಅವ್ರ ಹೆಸರನ್ನ ಹೇಳಿ. ಆ್ಯಂಡ್ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಾನು ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ಏನು ಪಿಕ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತೀನಿ. ಪ್ರೆಸೆಂಟ್ ಹೇಗಿದೆ, ಅವ್ರ ಕರೆಂಟ್ ಫೀಲಿಂಗ್ಸ್ ಹೇಗಿದೆ, ಥಾಟ್ಸ್ ಹೇಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಹೇಗಿದೆ, ಅವರ ಮನಸ್ಥಿತಿ ಹೇಗಿದೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ತುಂಬಾ ಬೇರೆಯವರ ಇನ್ವಾಲ್ವ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಅನ್ನೆಸೆಸರಿ ಬೇರೆಯವರು ಇನ್ವಾಲ್ವ್ ಆಗೋದು, ಏನೋ ಹೇಳೋದು, ಫೀಡ್ಬ್ಯಾಕ್ ಕೊಡೋದು, ಅದು ಯಾರೇ ಆಗಿರ್ಬೋದು. ಅವರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಒಟ್ಟಿನಲ್ಲಿ ಡಿಸ್ಟ್ರಾಕ್ಷನ್ ನೋಡ್ತಾ ಇದ್ದೀನಿ. ನೀನು ಹೀಗೆ ಮಾಡು, ಹಾಗೆ ಮಾಡು ಅಂತ. ಇವ್ರು ಏನು ಮಾಡ್ತಾರೆ ಅಂದರೆ ಬೇರೆಯವ್ರ ಹತ್ರ ಹೋಗಿ ಪ್ರಾಬ್ಲಮ್ಸ್ನ ಹೇಳ್ಕೊಳ್ತಾರೆ ಈ ರಿಲೇಷನ್ಶಿಪ್ ಬಗ್ಗೆ. ಅವ್ರು ಅವ್ರದ್ದೇ ಆದ ರೀತಿಯಾದ ಒಂದು ಅಡ್ವೈಸ್ನ ಕೊಡ್ತಾರೆ. ಸೊ ಆ ಅಡ್ವೈಸ್ನ ಅವರು ತಗೊಂಡು ನಿಮಗೆ ಹರ್ಟ್ ಮಾಡೋದು, ಏನೋ ಹೇಳೋದು, ಒಂಥರ ಮಾನಸಿಕವಾಗಿ ನೋವು ಕೊಡೋದು, ಬೈಯೋದು, ಇದೆಲ್ಲ ಮಾಡ್ತಾರೆ. ಸೊ ಬೇಸಿಕ್ಲಿ ಬೇರೆಯವರ ತಾಳಕ್ಕೆ ಕುಣಿಯುವಂತಹ ಒಂದು ವ್ಯಕ್ತಿ ಇವರು. ಸೊ ಇದರಿಂದಾನೇ ರಿಲೇಷನ್ಶಿಪ್ ತುಂಬಾನೇ
ಒಂದು ನೆಗೆಟಿವ್ ಸ್ಟೇಟ್ಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಈ ವ್ಯಕ್ತಿಗೆ ಸ್ವಂತ ಬುದ್ಧಿನೇ ಇಲ್ಲ ಅಂತ ಹೇಳ್ತೀನಿ. ನೀವು ಬೇಜಾರು ಮಾಡ್ಕೋಬಹುದು, ಆದರೆ ಆ ಥರನೇ ಅವ್ರು ವರ್ತಿಸ್ತಿದ್ದಾರೆ. ಇತ್ತೀಚೆಗೆ ಹಾಗೇ ವರ್ತಿಸ್ತಾ ಇದ್ದಾರೆ. ಅವರು ಏನೇ ಆದರೂ ಕೂಡ ಅದನ್ನ ಈಸಿಯಾಗಿ ತಗೊಂಡ್ಬಿಡ್ತಾರೆ. ಬೇರೆಯವ್ರು ಏನು ಹೇಳಿದ್ರೂ ಹಾಗೇನೇ ಇರುತ್ತೆ, ಈ ಥರನೇ ಇರುತ್ತೆ ಅಂತ ಅವರು ಬೇರೆಯವರ ಬಳಿ ಗೈಡೆನ್ಸ್ಗೆ ಹೋಗ್ತಾರೆ. ಹಾಗೂ ಅವ್ರ ಗೈಡೆನ್ಸ್ಗೆ ಹೋಗ್ತಾ ಇರೋರು ಮೂರ್ಖರಾಗಿದ್ದಾರೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅವ್ರು ಆ ಥರದ್ದು ಒಂದು ಬ್ಯಾಡ್ ಆಗಿರುವಂಥ ಅಡ್ವೈಸ್ನ ಕೊಡ್ತಾ ಇದ್ದಾರೆ ಈ ರಿಲೇಶನ್ಶಿಪ್ ವಿಷಯವಾಗಿ. ಅದರಿಂದನೇ ಈ ರಿಲೇಶನ್ಶಿಪ್ ಹೀಗೆ ಒಂದು ಗೊಂದಲದಲ್ಲಿ ಇಬ್ರು ಕೂಡ ನೋವು ಅನುಭವಿಸ್ತಿದ್ದೀರಾ. ಹಾಗೂ ಕೋಪ ಇನ್ಕ್ರೀಸ್ ಆಗಿದೆ ಈ ರಿಲೇಶನ್ಶಿಪ್ನಲ್ಲಿ. ನಿಮಗೂ ಅಷ್ಟೇ ಜಿದ್ದಿದೆ ಹಾಗೂ ಅವ್ರಿಗೆ ಅಷ್ಟು ಜಿದ್ದಿದೆ ಅಂತ ಹೇಳ್ತೀನಿ. ಆನ್ ದ ಹೋಲ್ ಫ್ಲೇಮ್ ತುಂಬ ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣ ಏನಾಗಿದೆ ಅಂದರೆ, ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ರು ಅಂತಾರಲ್ಲ, ಹಾಗೆ ಈ ರಿಲೇಶನ್ಶಿಪ್ಗೂ ತುಂಬ ಜನ ಮಸಾಲ ಹಾಕಿದ್ದಾರೆ. ಅಂದರೆ ತಮಾಷೆ ನೋಡೋದು, ತಂದಿಟ್ಬಿಟ್ಟು ತಮಾಷೆ ನೋಡೋದು, ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಇನ್ವಾಲ್ವ್ಮೆಂಟ್ ನಾನು ತುಂಬ ನೋಡ್ತಾ ಇದ್ದೀನಿ. ಈ ವ್ಯಕ್ತಿ ಹೇಗೆ ಅಂದರೆ, ಬೇರೆಯವ್ರು ಏನು ಹೇಳಿದ್ರು ಕೂಡ ನಾನು ಆಗಲೇ ಹೇಳಿದಾಗೆ ಕೇಳಿಬಿಡ್ತಾರೆ. ಹಾಗೂ ಆ, ಎಲ್ಲ ಹಾಳು ಮಾಡಿಬಿಟ್ಟು ಆಮೇಲೆ ಅದನ್ನ ಸರಿ ಮಾಡಕ್ಕೆ ಹೋಗ್ತಾರೆ. ಅದು ಒಂದು ವ್ಯಕ್ತಿತ್ವ ಇವರಲ್ಲಿದೆ. ಅಂದರೆ ನಿಮ್ಮ ಮನ್ಸಿಗೆ ನೋವು ಮಾಡಿಬಿಟ್ಟು ಆಮೇಲೆ ಸಾರಿ ಕೇಳೋದು, ಅಯ್ಯೋ ಬೇಜಾರು ಮಾಡ್ಕೊಂಡ್ಯಾ ಅನ್ನೋದು, ಏನೋ ಒಂದು ಚುಚ್ಚು ಮಾತು ಹೇಳಿಬಿಟ್ಟು ಅಯ್ಯೋ ಇವ್ರು ಹಂಗೆ ಹೇಳಿದ್ರು ನಿನ್ನ ಬಗ್ಗೆ, ಈ ಥರ ಅವ್ರು ಮಾತಾಡಿದ್ರು ನಿನ್ನ ಬಗ್ಗೆ, ಈ ಥರ ಬೇರೆಯವ್ರು ಏನೇನೋ ಹೇಳೋದನ್ನು ಕೂಡ ನಿಮಗೆ ಪಾಸ್ ಮಾಡಿ ನಿಮ್ಮ ಮನ್ಸಿಗೆ ತುಂಬ ನೋವು ಉಂಟು ಮಾಡ್ತಾರೆ. ಅದರಿಂದನೇ ಈ ರಿಲೇಶನ್ಶಿಪ್ನಲ್ಲಿ ನಿಮಗೂ ಅಯ್ಯೋ ಇರಬೇಕಾ ಬೇಡವಾ, ಏನಿದೆ ಇದು, ಯಾಕೆ ನನಗೆ ಇದು ಏನು ಹಣೆ ಬರ ಅಂತ ಕೂಡ ಎಷ್ಟೋ ಸಲ ಅನಿಸಿದೆ. ಸೊ ಅವ್ರ ಮಾತಿಂದನೇ ಈ ರಿಲೇಶನ್ಶಿಪ್ ಹಾಳಾಗಿದೆ ಅಂತ ಹೇಳ್ಬೋದು. ಈ ವ್ಯಕ್ತಿ ಪ್ರೆಸೆಂಟ್ ಒಂಥರ ಸೋತೋದೆ ಅಂತ ಕೂಡ ಅನ್ಕೊಳ್ತಾ ಇದ್ದಾರೆ. ನಾನು ಸೋತೋಗಿದ್ದೀನಿ, ನಾನು ಸೋತೋಗಿ ಈ ರಿಲೇಶನ್ಶಿಪ್ನ ಕಳ್ಕೊಂಡ್ಬಿಟ್ನೇನೋ, ಈ ಥರ ಒಂದು ಮನೋಭಾವನೆ, ಆ ಥರದ್ದು ಒಂದು ಸ್ಥಿತಿನಲ್ಲಿ ಬಂದಿದ್ದಾರೆ. ಏಕೆಂದರೆ ಅವ್ರಿಗವರೇ ಪನಿಷ್ ಮಾಡ್ಕೊಳ್ಳೋದು, ಮೇ ಬಿ ಕೆಟ್ಟ ಅಭ್ಯಾಸಕ್ಕೆ ಒಳಗಾಗೋದು, ಏನೋ ಒಂದು ಬ್ಯಾಡ್ ಹ್ಯಾಬಿಟ್ ಕೂಡ ನಾನು ನೋಡ್ತಾ ಇದ್ದೀನಿ. ಅದನ್ನು ನಿಮ್ಮನ್ನು ಮರೆಯೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇರ್ಬೋದು ಅವರು. ಏನೋ ಒಂದು ಚಟಕ್ಕೆ ಒಳಗಾಗೋದು, ಈ ಥರ ಎಲ್ಲ ಅವರು ಪ್ರೆಸೆಂಟ್ ಅವ್ರಿಗವರೇ ಶಿಕ್ಷೆ ಕೊಟ್ಕೊಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮನ್ನ ಕಳ್ಕೊಂಡ್ ಬಿಡ್ತೀನಿ ಅನ್ನುವಂಥ ಒಂದು ಭಯನೂ ಇದೆ. ಬಿಕಾಸ್ ಆಫ್ ದೇರ್ ಸ್ಟುಪಿಡಿಟಿ ಅಂತ ಹೇಳ್ಬೋದು. ಸ್ಟುಪಿಡ್ ಆಗಿ ಬಿಹೇವ್ ಮಾಡಿದ್ದಾರೆ ಈ ವ್ಯಕ್ತಿ. ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಬಿಕಾಸ್ ಒಂದೊಂದು ರೀಡಿಂಗ್ ಒಂದೊಂದು ಥರ ಇರುತ್ತೆ. ನಾನು ಏನು ಪಿಕ್ ಮಾಡ್ತೀನಿ ಅದನ್ನೇ ಹೇಳೋದು. ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹೆಲ್ಪ್ ಆಗ್ತಾ ಇದೆ ಅಂದರೆ ಕೂಡ ಕಮೆಂಟ್ ಮಾಡಿ. ಸೊ ಈ ವ್ಯಕ್ತಿ ಹೇಗೆ ಅಂದರೆ, ಫಸ್ಟ್ ಏನೋ ಒಂದು ಮಾಡಿಬಿಡ್ತಾರೆ, ಅದಾದಮೇಲೆ ಯೋಚನೆ ಮಾಡ್ತಾರೆ, ಯಾಕೆ ಹೀಗೆ ಮಾಡಿದೆ ನಾನು, ಈ ಥರ ಮಾಡಬಾರ್ದಾಗಿತ್ತಲ್ಲ, ಸರಿ ಹೋಗಲಿಲ್ವಲ್ಲ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಬಟ್ ಅದನ್ನು ಸರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತಲ್ವ. ಹೀಗೆ ತುಂಬ ಸಲ ನಡೆದಿದೆ. ನೀವು ಅವ್ರನ್ನ ಕ್ಷಮಿಸಿ ನಿಮಗೂ ಸಾಕಾಗೋಗ್ಬಿಟ್ಟಿದೆ. ಬಿಕಾಸ್ ನಿಮಗೆ ಬೇಜಾರಾಗುತ್ತೆ ಅವ್ರು ನಡ್ಕೊಳ್ಳೋದು. ಯಾಕಂದರೆ ನಿಮಗೆ ಅವರು ಒಂದು ಇಂಡಿಪೆಂಡೆಂಟ್ ಆಗಿರಬೇಕು, ಅವರು ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಡಿಸಿಷನ್ಸ್ ತಗೋಬೇಕು ಅಂತ ಆಸೆ ಪಡ್ತೀರಾ. ಆದರೆ ಅವ್ರು ಹಾಗೆ ನಡ್ಕೊಳ್ಳೋದೇ ಇಲ್ಲ. ಈ ಒಂದು ವಿಷಯವಾಗಿ ನಿಮಗೂ ಅವ್ರಿಗೂ ಎಷ್ಟೋ ಸಲ ಜಗಳಗಳು ಬಂದಿದೆ ಅಂತ ಹೇಳ್ತೀನಿ. ಮತ್ತು ಈ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ನಾನು ಆಗಲೇ ಹೇಳಿದಾಗೆ ತುಂಬ ಪಾಸ್ ಆಗ್ತಾ ಇದೆ. ಬಿಕಾಸ್ ಇವರು ಅವ್ರ ಬಗ್ಗೆ ಅವ್ರು ಏನೂ ಅಷ್ಟು ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತೀನಿ. ಮೂರನೇ ಅವ್ರು ಏನು ಹೇಳ್ತಾರೆ, ಸೊಸೈಟಿಗೋಸ್ಕರ ಬದುಕೋದು, ಸ್ವಂತ ಬುದ್ಧಿ ಇಲ್ಲ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಆ್ಯಟಿಟ್ಯೂಡ್ನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ಆಗಿದೆ. ಮತ್ತು ಚಂಚಲತೆ ಜಾಸ್ತಿ ಇದೆ ಈ ವ್ಯಕ್ತಿ ಮನಸ್ಸಿನಲ್ಲಿ. ಇಮ್ಮೆಚ್ಯೂರಿಟಿ ಅಂತಲೂ ಹೇಳ್ಬೋದು. ಇಮೋಷ್ನಲಿ ಮೆಚೋರ್ಡ್ ಆಗಿಲ್ಲ ಈ ವ್ಯಕ್ತಿ. ಹಣಕಾಸಿನ ವಿಷಯದಲ್ಲಿ ನಾನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಇವರ ಲೈಫ್ನಲ್ಲಿ. ಇವರ ಲೈಫ್ನಲ್ಲಿ ಹಣದ ವಿಷಯವಾಗಿ ಏನೂ ಪ್ರಾಬ್ಲಮ್ಸ್ ಇಲ್ಲ. ಆದರೆ ಏನಾಗುತ್ತೆ ಅಂದರೆ, ಪರ್ಸ್ನಾಲಿಟಿನ ಇವರು ಡೆವಲಪ್ಪೇ ಮಾಡ್ಕೊಂಡಿಲ್ಲ. ಅವ್ರ ಪರ್ಸ್ನಾಲಿಟಿನ ಹಾಗೂ ವೈಯಕ್ತಿಕವಾಗಿ ಇವ್ರು ಬೆಳೆದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಸ್ ಅ ಪರ್ಸನ್ ಇವರು ಅರ್ಥ ಮಾಡ್ಕೊಳ್ಳದೆ ಬೇರೆಯವ್ರಿಗೋಸ್ಕರನೇ ಎಷ್ಟೋ ಸಲ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಬದುಕಿದ್ದಾರೆ, ಹಾಗೆ ನಡ್ಕೊಂಡಿದ್ದಾರೆ. ಅದರಿಂದ ಅವರು ಒಂದು ಕನ್ಫ್ಯೂಸ್ಡ್ ಸ್ಟೇಟಲ್ಲಿದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ಒಂದು ಸೆನ್ಸ್ ಕೂಡ ಇಲ್ಲ ಇವ್ರಿಗೆ ಪ್ರೆಸೆಂಟ್. ಅವರನ್ನವರೇ ಕಳ್ಕೊಂಡು ಬಿಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಅದರಿಂದ ಏನಾಗಿದೆ, ಈ ರಿಲೇಷನ್ಶಿಪ್ಗೆ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗಿದೆ. ಬಿಕಾಸ್ ಯಾವಾಗ ಒಬ್ಬ ವ್ಯಕ್ತಿ ಖುಷಿಯಾಗಿರೋದಿಲ್ಲ, ಯಾವಾಗ ಒಬ್ಬ ವ್ಯಕ್ತಿ ನರಳುತ್ತಿರ್ತಾರೆ ಮಾನಸಿಕವಾಗಿ, ಅದು ಆಟೋಮೆಟಿಕ್ಕಾಗಿ ರಿಲೇಷನ್ಶಿಪ್ಗೆ ಎಫೆಕ್ಟ್ ಆಗುತ್ತೆ. ಅದೇ ಇವಾಗ ನೀವು ಅನುಭವಿಸ್ತಿರೋದು. ಬಿಕಾಸ್
ಅವ್ರು ಮಾನಸಿಕವಾಗಿ ಗೊಂದಲದಲ್ಲಿರುವಂಥದ್ದು, ಚಂಚಲವಾಗಿರುವಂಥದ್ದು, ಮೂಡ್ ಸ್ವಿಂಗ್ಸ್ ಇರುವಂಥದ್ದು, ಇದೆಲ್ಲ ಇರೋದ್ರಿಂದ ನಿಮ್ಮ ಮೂಡ್‌ನ ಹಾಳು ಮಾಡೋದು, ನಿಮ್ಗೆ ಬೇಜಾರು ಮಾಡೋದು, ನಿಮ್ಮ ಮನಸ್ಸಿಗೆ ನೋವು ಮಾಡೋದು, ಮತ್ತು ಇವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಾ ಇದೆ ಈ ವ್ಯಕ್ತಿಗೆ. ಆದ್ರೆ ಇವ್ರು ಸರಿ ಮಾಡ್ಕೋಬಹುದು. ತನಗೆ ತಾನು ಆ ಒಂದು ರಿಫ್ಲೆಕ್ಷನ್ ಮಾಡ್ಕೊಂಡ್ರೆ ಸರಿ ಹೋಗ್ತಾರೆ. ಇವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ನೋ ಕಾಂಟ್ಯಾಕ್ಟ್ ಇದೆ ಅಂದರೆ ಅದನ್ನು ಚೆಕ್ ಮಾಡಿಬಿಡ್ತೀನಿ. ಅವರು ಮಾಡ್ತಾರಾ, ಮಾತಾಡ್ತಾರಾ, ನಿಮ್ಮ ಹತ್ರ ಸರಿ ಹೋಗ್ತಾರಾ, ಈ ರಿಲೇಶನ್ಶಿಪ್ ಸರಿ ಹೋಗುತ್ತಾ ಅಂತ ಕೂಡ ಚೆಕ್ ಮಾಡ್ತೀನಿ. ಓ ಗಾಡ್, ಲುಕ್ ಎಟ್ ದಟ್. ನೀವು ನೋಡ್ತಾ ಇದ್ದೀರಾ ಹೇಗೆ ಫ್ಲಿಕ್ಕರ್ ಆಗ್ತಾ ಇದೆ, ಮತ್ತೆ ಓ ಗಾಡ್, ಈ ಥರ ಆಗೋದೇ ಇಲ್ಲ, ಬಟ್ ಆಗಿದೆ. ಸೊ ನಾನು ಕಾಂಟ್ಯಾಕ್ಟ್ ಮಾಡ್ತಾರಾ ಅಂದರೆ ಕೆಲವರಿಗೆ ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು ಅಂತನೂ ರೀಡಿಂಗ್ ಬರ್ತಾ ಇದೆ. ಕೆಲವರಿಗೆ ಕಾಂಟ್ಯಾಕ್ಟ್ ಆಗದೆ ಇರ್ಬೋದು, ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು ಈ ವ್ಯಕ್ತಿ. ಬಿಕಾಸ್ ಮೇ ಬಿ ಅವರ ತಂದೆನೋ ತಾಯಿನೋ ಯಾರೋ ಒಟ್ಟಿನಲ್ಲಿ ಹೇಳ್ತಿರ್ಬೋದು, ನೀನು ಆಕೆನ ಅಥವಾ ಆತನ್ನ ಮಾತಾಡಿಸ್ಲೇಬೇಡ, ಬಿಟ್ಬಿಡು ಅಂತ ಕೆಟ್ಟ ಅಡ್ವೈಸ್ ಕೊಡೋದ್ರಿಂದ ಅವರು ಬೇಡ ನನಗೆ ಈ ರಿಲೇಶನ್ಶಿಪ್ ಅಂತ ಕೂಡ ಒಂದು ಡಿಸಿಷನ್ ತಗೊಳ್ತಾ ಇರಬಹುದು. ಕೆಲವರಿಗೆ, ಎಲ್ರಿಗೂ ಅಲ್ಲ. ಬಿಕಾಸ್ ಫ್ಲೇಮ್ ಆಫ್ ಆಗೋಯ್ತು. ಐ ಆಮ್ ಸಾರಿ ಫಾರ್ ಫ್ಯೂ ಹಾಗಾಗತ್ತೆ. ನೀವು ಪರ್ಸ್ನಲ್ ಆಗಿ ತಗೊಳ್ಳೋದಾದ್ರೆ ರೀಡಿಂಗ್ ತಗೊಳ್ಳಿ. ಬಿಕಾಸ್ ಪ್ರೆಸೆಂಟ್ ಏನು ನಾನು ಪಿಕ್ ಮಾಡ್ತಿದ್ದೀನಿ ರೀಡಿಂಗ್ನಲ್ಲಿ ಅದನ್ನೇ ಹೇಳ್ತೀನಿ. ಇದು ರೆಸೊನೇಟ್ ಆಗುತ್ತೆ, ಬಟ್ ಇಂಡಿವಿಜುವಲ್ ಆಗಿ ತಗೊಂಡ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ರೀಡಿಂಗ್ಸ್ನಲ್ಲಿ. ಸೊ ಕೆಲವ್ರ ರಿಲೇಶನ್ಶಿಪ್ ಎಂಡ್ ಆಗುತ್ತೆ ಅಂತ ಹೇಳ್ತೀನಿ ಬಿಕಾಸ್ ಆಫ್ ದ ವೀಕ್ನೆಸ್. ಈ ರಿಲೇಶನ್ಶಿಪ್ನಲ್ಲಿ ಈ ವ್ಯಕ್ತಿಯ ಒಂದು ಪರ್ಸ್ನಾಲಿಟಿ ಅಷ್ಟು ವೀಕ್ ಆಗಿರೋದ್ರಿಂದನೇ ರಿಲೇಶನ್ಶಿಪ್ ಎಂಡ್ ಆಗಬಹುದು. ಕೆಲವರಿಗೆ ಈ ರಿಲೇಶನ್ಶಿಪ್ನಲ್ಲಿ ತುಂಬ ದೊಡ್ಡ ಜರ್ನಿನೇ ಇದೆ ಅಂತ ಹೇಳ್ತೀನಿ. ಏಕೆಂದರೆ ಆನ್ ಆಫ್ ಆಗುತ್ತೆ, ಬರ್ತಾರೆ ಮತ್ತೆ ಹೋಗ್ತಾರೆ, ಇರ್ತಾರೆ ಮತ್ತೆ ಮಾತಾಡೋದು ಬಿಡ್ತಾರೆ. ಆ ಥರ ಕೂಡ ಕೆಲವರು ಈ ರಿಲೇಶನ್ಶಿಪ್ನಲ್ಲಿ ಅನುಭವಿಸಬಹುದು. ಕಾಂಟ್ಯಾಕ್ಟ್ ಯಾವಾಗ ಮಾಡ್ತಾರೆ ಕರೆಕ್ಟಾಗಿ ನಿಮಗಿನ್ನ ಟ್ಯಾರೋ ರೀಡಿಂಗ್ನಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಾ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಬಟ್ ಪ್ರೆಸೆಂಟ್ ಏನಾಗಿದೆ ಅಂದರೆ ಈ ವ್ಯಕ್ತಿಗೆ, ಓಹ್ ಐ ಆಮ್ ಸೋ ಸಾರಿ, ಯು ಕ್ಯಾನ್ ಸಿ ಇವತ್ತೇನು ರೀಡಿಂಗ್ ತುಂಬಾ ಸ್ಟ್ರೇಂಜ್ ಆಗಿ ಬಂದಿದೆ. ಇಟ್ ಲುಕ್ಸ್ ಲೈಕ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರದೇ ಇರೋದೇ ಒಳ್ಳೇದು ನಿಮಗೆ ಅಂತ. ಯಾಕೆಂದರೆ ನೀವು ತುಂಬ ನರಳ್ತೀರ ಈ ರಿಲೇಶನ್ಶಿಪ್ನಲ್ಲಿ. ನೀವು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆಂದರೆ ನಾನು 2ನೇ ಸಲನೂ ಈ ಥರ ಫ್ಲೇಮ್ ಆಫ್ ಆಗ್ತಾ ಇದೆ ಅಂದರೆ ವಿಚ್ ಇಸ್ ರಿಯಲಿ ನಾಟ್ ಅ ಗುಡ್ ಸೈನ್. ಐ ಆಮ್ ಸಾರಿ ಟು ಸೇ ಇಟ್ಸ್ ನಾಟ್ ಅ ಗುಡ್ ಸೈನ್. ಯಾಕಂದರೆ ರಿಲೇಶನ್ಶಿಪ್ನಲ್ಲಿ ಇಬ್ಬರು ಖುಷಿಯಾಗಿರಬೇಕು. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ ಆ ವ್ಯಕ್ತಿಯ ಪ್ರಾಬ್ಲಮ್ಸಿಂದ ನೀವು ನರಳ್ತಿದ್ದೀರಾ, ನೀವು ಅನುಭವಿಸ್ತಿದ್ದೀರಾ, ನೀವು ನಿಮ್ಮ ಎನರ್ಜಿ ಹಾಳಾಗ್ತಾ ಇದೆ, ನೀವು ಸಂಕಟ ಪಡ್ತಾ ಇದ್ದೀರಾ. ಅಂದರೆ ನಿಮ್ಮ ಲೈಫ್ ಚೆನ್ನಾಗೇ ಇದೆ, ಇವ್ರ ಲೈಫಿಂದ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ತೀನಿ. ಬಿಕಾಸ್ ಅವ್ರು ವಾಪಸ್ ಬರ್ತಾರಾ, ಅವ್ರು ಮಾತಾಡ್ತಾರಾ ಅಂದ ತಕ್ಷಣ ಫ್ಲೇಮ್ ಆಫ್ ಆಗ್ತಾ ಇದೆ. ಇದು 2ನೇ ಸಲ ಆಯಿತು. And that is the strong message from the universe that you should not let, you should not keep this connection anymore anta. So most of it ಈ ರೀಡಿಂಗ್ ಪ್ರಕಾರ ನಾನು ನೋಡೋಕೆ ಹೋದರೆ ರಿಲೇಶನ್ಶಿಪ್ನಲ್ಲಿ ಇನ್ನೇನು ಅಂಥ ದೊಡ್ಡ ವಿಷಯ ಏನು ಇಲ್ಲ, ನೀವು ಸರಿ ಮಾಡ್ಕೋಬಹುದು ಅನ್ನೋಂಥದ್ದು ಏನು ಇಲ್ಲ ಅಂತಲೂ ಹೇಳ್ತೀನಿ. ಯಾಕೆಂದರೆ ರೀಡಿಂಗ್ ಪ್ರಕಾರವಾಗಿ ನೋಡೋಕೆ ಹೋದರೆ ಈ ವ್ಯಕ್ತಿ ಬದಲಾಗೋದಿಲ್ಲ ಅಂತ ತೋರಿಸ್ತಾ ಇದೆ. ಯಾಕೆಂದರೆ ಆ ವ್ಯಕ್ತಿ ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ಸರಿ ಹೋಗಬೇಕು, ನಾನು ಬದಲಾಗಬೇಕು. ಯಾಕಂದರೆ ಆ ಥರ ಅವರು ಹ್ಯಾಬಿಚುವಲ್ ಆಗಿದ್ದಾರೆ. ಹ್ಯಾಬಿಚುವಲ್ ಅಂದರೆ ಹಾಗೆ ಬೆಳೆದು ಬಂದಿದ್ದಾರೆ, ಅವ್ರ ವಾತಾವರಣನೇ ಆಗಿದೆ. ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೊಳ್ಳಲ್ಲ ಇವರು. ತೀರಾ ಬೇರೆಯವ್ರ ಮೇಲೆ, ಅವ್ರ ಫ್ಯಾಮಿಲಿ ಮೇಲೆ ಅಥವಾ ಅವ್ರ ನಂಬಿಕಸ್ಥರು, ಅವ್ರ ಪ್ರಕಾರ ಯಾರು ನಂಬಿಕಸ್ಥರಿದ್ದಾರೆ ಅವರನ್ನೇ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ಕೇಳ್ತಾರೆ. ಸೊ ಯಾವಾಗ ಒಬ್ಬ ವ್ಯಕ್ತಿ 3ನೇ ಅವ್ರು ಹೇಳೋದನ್ನ, ಅವರು ಅಡ್ವೈಸ್ ಕೊಡೋದನ್ನ ಕೇಳ್ಕೊಂಡು ಹೋಗ್ತಾರೆ, ಅವ್ರ ಲೈಫ್ ಹೇಗಾಗುತ್ತೆ, ಪಪ್ಪೆಟ್ ಆಗಿ ಹೋಗುತ್ತೆ. ಅಂದರೆ ಆಟದ ವಸ್ತು ಆಗಿಬಿಡ್ತಾರೆ ಬೇರೆ ಅವ್ರಿಗೆ. ಸೊ ಇವ್ರ ಲೈಫ್ ಹೇಗಾದರೂ ಆಗ್ಬೋದು, ಅದರಿಂದ ನಿಮ್ಮ ಲೈಫ್ ಇಂಪ್ಯಾಕ್ಟ್ ಆಗುತ್ತೆ ಆನ್ ದ ಹೋಲ್. ಸೊ ಕ್ಯಾಂಡಲ್ ರೀಡಿಂಗ್ ಮುಖಾಂತರವಾಗಿ ನಾನು ನೋಡೋಕೆ ಹೋದರೆ ಅವ್ರು ವಾಪಸ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ನಿಮ್ಮ ಲೈಫ್ನಲ್ಲಿ. ಬಿಕಾಸ್ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವ್ರ ತಾಳಕ್ಕೆ ಕುಣಿಯೋದಿಲ್ಲ, ನೀವು ಅವ್ರ ರೀತಿಯಾಗಿ ನಡ್ಕೊಳ್ಳೋದಿಲ್ಲ. ಏಕೆಂದರೆ ಅವ್ರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬ ಇನ್ಕ್ರೀಸ್ ಆಗುತ್ತೆ ನಿಮ್ಮನ್ನ ನೋಡಿದಾಗ. ನಿಮ್ಮಲ್ಲಿ ತುಂಬ ಕಾನ್ಫಿಡೆನ್ಸ್ ಈ ವ್ಯಕ್ತಿ ನೋಡಿದ್ದಾರೆ, ನೀವು ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ. ನೀವು ಅವ್ರಿಗೆ ಆಪೋಸಿಟ್ ಆಗಿದ್ದೀರಾ ಅಂತಲೂ ಹೇಳ್ತೀನಿ. ಅವ್ರು ಎಷ್ಟು ನೆಗೆಟಿವ್ ಪರ್ಸ್ನಾಲಿಟಿ, ನೀವು ಅಷ್ಟು ಪಾಸಿಟಿವ್ ಪರ್ಸ್ನಾಲಿಟಿ. ಸೊ ಅದರಿಂದನೇ ಇಷ್ಟು ಡಿಫ್ರೆನ್ಸಸ್ ಈ ರಿಲೇಶನ್ಶಿಪ್ನಲ್ಲಿದೆ. ಈ ವ್ಯಕ್ತಿ ವಾಪಸ್ ಬರ್ತಾರಾ ಅಂತ ಮತ್ತೆ ನಾನು ಕೇಳ್ತಾ ಇದ್ದೀನಿ ಕ್ಯಾಂಡಲ್ನ. ಸೊ ಕ್ಯಾಂಡಲ್ ಗೈಡ್ಸ್, ಈ ವ್ಯಕ್ತಿ ವಾಪಸ್ ಬರ್ತಾರಾ, ಸರಿ ಹೋಗ್ತಾರಾ?
ಬಂದು ಈ ರಿಲೇಶನ್ಶಿಪ್ ವಿಷಯವಾಗಿ ಏನಾದರೂ ಸ್ಟೆಪ್ಸ್ನ ತಗೊಳ್ತಾರಾ ಅಂತ ಕೂಡ ನಾನು ಕೇಳ್ತಾ ಇದ್ದೀನಿ. ಲೆಟ್ಸ್ ಸಿ ಏನು ಬರುತ್ತೆ ಅಂತ. ಇಟ್ ಲುಕ್ಸ್ ಲೈಕ್ ಈ ರಿಲೇಶನ್ಶಿಪ್ನಲ್ಲಿ ಸ್ಲೋ ಆಗಿ ಆ ಮೂಮೆಂಟ್ ಬರ್ಬೋದು ಕೆಲವರಿಗೆ. ಓಕೆ, ಸ್ಲೋ ಆಗಿ. ಸೊ ತುಂಬ ಕಾಯಬೇಕು ಈ ರಿಲೇಶನ್ಶಿಪ್ನಲ್ಲಿ ಕೆಲವರು ಅವ್ರು ವಾಪಸ್ ಬರೋದಕ್ಕೆ. ಆದರೆ ನಿಮ್ಗೆ ಅಷ್ಟು ಟೈಮ್ ಇದೆಯಾ ಅಂತ ಯೋಚನೆ ಮಾಡಿ. ಬಿಕಾಸ್ ನೀವು ಕಾಯೋದ್ರಿಂದ ನಿಮಗೂ ವಯಸ್ಸಾಗುತ್ತಲ್ಲ. ಹಾಂ, ಸೊ ಯೋಚನೆ ಮಾಡಿ ಏನು ಮಾಡ್ತೀರಾ ಅಂತ. ಬಟ್ ಅಕಾರ್ಡಿಂಗ್ ಟು ರೀಡಿಂಗ್ ಇವ್ರು ನಿಮ್ಮ ಲೈಫಿಗೆ ಬರದೇ ಇರೋದೇ ಬೆಟರ್. ಯಾಕಂದರೆ ನಿಮ್ಮಲ್ಲಿರೋ ಫೈರ್ನ ಅವರು ನಶಿಸ್ಬಿಡ್ತಾರೆ. ಅಂದರೆ ಅದನ್ನು ಆಫ್ ಮಾಡಿಬಿಡ್ತಾರೆ, ಇಗ್ನೈಟ್ ಮಾಡೋದಿಲ್ಲ ಬೇಸಿಕ್ಲಿ. ಓಕೆ, ಬಂದರೂ ಕೂಡ ನಿಮ್ಮ ಎನರ್ಜಿ ಸಕ್ ಮಾಡಕ್ಕೆ ಬರ್ತಾರೆ ಅಂತಲೇ ನಾನು ಹೇಳ್ತೀನಿ ಅಕಾರ್ಡಿಂಗ್ ಟು ದ ರೀಡಿಂಗ್. ಲೆಟ್ಸ್ ಸಿ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಏನಿದೆ ಅಂತ ಹೇಳ್ತೀನಿ. ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ನಿಮ್ಮ ಕಡೆಗೆ, ಅವ್ರು ಏನು ಹೇಳಬೇಕು ಅಂತ ಹೊರಟಿದ್ದಾರೆ ಅಂತ ಕೂಡ ನಾನು ನಿಮಗೆ ಮೆಸೇಜಸ್ ಹೇಳ್ತೀನಿ. ಅವ್ರು ನಿಮ್ಗೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಹೇಳೋಕ್ಕೆ ಅಂತ ಕೂಡ ನಿಮಗೆ ರೀಡಿಂಗ್ನಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಮೆಸೇಜ್ ಏನಾಗಿದೆ, ಯೋರ್ ಪ್ರೆಸೆನ್ಸ್ ಇನ್ ಮೈ ಲೈಫ್ ಬ್ರಾಟ್ ಮೀ ಸೋ ಮಚ್ ಆಫ್ ಹ್ಯಾಪಿನೆಸ್. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಅವ್ರ ಲೈಫಿಗೆ ಬಂದಿರೋದು, ನಿಮ್ಮ ಪ್ರೆಸೆನ್ಸ್ ಇರೋದು, ನಿಮ್ಮ ಇರುವಿಕೆ ಅವ್ರ ಲೈಫ್ನಲ್ಲಿ ತುಂಬ ಖುಷಿ ಕೊಟ್ಟಿದೆ ಅಂತ. ಯು ಆ್ಯಂಡ್ ಐ ಆರ್ ಒನ್ ರಿಗಾರ್ಡ್ಲೆಸ್ ಆಫ್ ಆರ್ ಸರ್ಕಮ್ಸ್ಟಾನ್ಸಸ್. ಸೊ ಏನೇ ಪ್ರಾಬ್ಲಮ್ ಬಂದರೂ ಒಂದಾಗೇ ಇರ್ತೀವಿ ಎನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸು ಈ ವ್ಯಕ್ತಿಗಿದೆ. ಮೈ ಗ್ರೇಟೆಸ್ಟ್ ವಿಶ್ ಇಸ್ ಟು ಬಿ ಇನ್ ಯೂನಿಯನ್ ವಿತ್ ಯು ಆ್ಯಂಡ್ ಸಿಂಪ್ಲಿ ಬಿ ಹ್ಯಾಪಿ. ಸೊ ಅದೊಂದು ವಿಶ್ ಆಗಿದೆ ಅವ್ರಿಗೆ, ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಆ್ಯಕ್ಷನ್ ಆಗಿಲ್ಲ ಇನ್ನು. ಅವ್ರು ವಿಶ್ ಮಾಡ್ತಾ ಇದ್ದಾರೆ, ಸರಿ ಹೋಗ್ತೀವಿ, ಸರಿ ಹೋಗುತ್ತೆಲ್ಲ, ಆ ಥರ ಒಂದು ಭ್ರಮಾಲೋಕದಲ್ಲೂ ಇದ್ದಾರೆ ಇವರು. ಮತ್ತು ಥಾಟ್ಸ್ ಆ್ಯಂಡ್ ವಿಷನ್ಸ್ ಆಫ್ ಮೀ ಆ್ಯಂಡ್ ಯು ಟುಗೆದರ್ ನೆವರ್ ಲೀವ್ ಮೈ ಮೈಂಡ್. ಈಗ ಅವ್ರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ನಾನು ಆಗಲೂ ಹೇಳಿದ್ದೆ. ಸೊ ಇದು ಅವರ ಮೈಂಡ್ ಮೆಸೇಜಸ್ ಆಗಿತ್ತು. ಅಕಾರ್ಡಿಂಗ್ ಟು ಟ್ಯಾರೋ ಈ ರಿಲೇಶನ್ಶಿಪ್ನಲ್ಲಿ ಇನ್ನೂ ಏನೇನಿದೆ ವಿಷಯಗಳು ನೀವು ತಿಳ್ಕೊಳ್ಳುವಂಥದ್ದು, ಹಾಗೂ ಇದು ಸರಿ ಹೋಗುತ್ತಾ, ಬಿಕಾಸ್ 2 ಸಲ ಫ್ಲೇಮ್ ಆಫ್ ಆಗಿತ್ತಲ್ಲ. ಸೊ ಅದರಿಂದನೇ ನಾನು ಇನ್ನೂ ಬೆಟರ್ ಕ್ಲಾರಿಟಿ ರೀಡಿಂಗ್ನಲ್ಲಿ ನಿಮಗೆ ಹೇಳ್ತೇನೆ. ಇನ್ನು ಏನೇನಿದೆ ಮೆಸೇಜಸ್ ನಿಮಗೆ ಅಕಾರ್ಡಿಂಗ್ ಟು ಟ್ಯಾರೋ, ಇನ್ನು ಏನೇನು ಮೆಸೇಜಸ್ ಇದೆ ರೀಡಿಂಗ್ ಮುಖಾಂತರವಾಗಿ ನಾನು ನಿಮಗೆ ಹೇಳ್ತೀನಿ. ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ರಿಲೇಶನ್ಶಿಪ್ ಮುಂದೆ ಹೇಗಾಗುತ್ತೆ, ಕಾಂಟ್ಯಾಕ್ಟ್ ಮಾಡ್ತಾರಾ, ಸರಿ ಹೋಗುತ್ತಾ, ಅಕಾರ್ಡಿಂಗ್ ಟು ದ ರೀಡಿಂಗ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡೋಣ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಇವಾಗ ನಾನು ಆಗಲೂ ಹೇಳಿದೆ ಇದನ್ನು, ಸೋತೋದಾಗಿದ್ದಾರೆ, ಫೇಲ್ಯೂರ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ. ಹಾಗೆ ಇದೆ ರೀಡಿಂಗ್. ಫೂಲ್ ಬಂದಿರೋದ್ರಿಂದ ತುಂಬ ಫೂಲಿಶ್ ಆಗಿ ಇವರು ಆ್ಯಕ್ಷನ್ಸ್ನ ಮಾಡ್ತಾರೆ. ಏನು ಮಾಡ್ತಾ ಇದ್ದೀನಿ ಅಂತ ಒಂದೊಂದ್ಸಲ ಅವ್ರಿಗೆ ಗೊತ್ತಿರಲ್ಲ. ಹಾಗೆ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಸ್ವಂತ ಬುದ್ಧಿ ಇಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ. ಹಾಗೆ ಟ್ಯಾರೋ ರೀಡಿಂಗ್ ತೋರಿಸ್ತಾ ಇದೆ. 2 ಆಫ್ ಸ್ಪೋರ್ಟ್ಸ್ ಕೆಲವರಿಗೆ ನಾನು ಹೇಳಿದ್ದೆ, ನೋ ಕಾಂಟ್ಯಾಕ್ಟ್ ಇದೆ, ಅವ್ರೇನು ವಾಪಸ್ ಬರೋದಿಲ್ಲ, ಬಂದರೂ ಕೂಡ ನಿಮ್ಮ ಲೈಫ್ ಹಾಳಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಇಟ್ಸ್ ಲೈಕ್ ಅ ಕ್ರಾಸ್ ಕಾರ್ಡ್, ನೋಡ್ತಿದ್ದೀರಲ್ಲ, ಕ್ರಾಸ್. ಸೊ ಇಟ್ ಮೀನ್ಸ್ ಕೆಲವರಿಗೆ ಅವ್ರು ವಾಪಸ್ ಬರಲ್ಲ ಅಂತ ಬರ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈಗ ನಿಮ್ಮ ರಿಲೇಶನ್ಶಿಪ್ ನಿಜವಾಗ್ಲೂ ಹಾಳಾಗ್ಬಿಟ್ಟಿದೆ, 80% ಹೋಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಅವ್ರು ವಾಪಸ್ ಬರಲ್ಲ. ಓಕೆ, ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಧಾನವಾಗಿ ಬರ್ತಾರೆ, ಆದರೆ 4 months ತಗೊಳುತ್ತೆ ಅಂತ ರೀಡಿಂಗ್ನಲ್ಲಿ ಬರ್ತಾ ಇದೆ. 4 ತಿಂಗಳು ಇಸ್ ನಾಟ್ ಲೆಸ್. ಓಕೆ, 4 months ಇಸ್ ನಾಟ್ ಲೆಸ್. ಅದುವರೆಗೂ ಅವರು ನಿಮಗೆ ಯಾವುದೇ ರೀತಿಯಾದ ಒಂದು ಕಮ್ಯುನಿಕೇಷನ್ ಆಗಿರಲಿ ಆ ಥರ ಏನೂ ಮಾಡೋದೇ ಇಲ್ಲ, ವಿಚ್ ಇಸ್ ನಾಟ್ ಗುಡ್. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಗೇನ್ ಇದು ನಿಧಾನದ ಸೈನೇನೆ. ಅವ್ರು ಬರ್ತಾರೆ, ಮತ್ತೆ ಅವ್ರು ಒಂಥರ ಹಾರ್ಡ್ ವರ್ಕ್ ಮಾಡಬೇಕು. ಈ ರಿಲೇಶನ್ಶಿಪ್ಗೆ ತುಂಬಾನೇ ಹೋಮ್ವರ್ಕ್ ಮಾಡಬೇಕು, ತುಂಬಾನೇ ಪರದಾಡಬೇಕು ನೀವು ಈ ವ್ಯಕ್ತಿ ಜೊತೆ, ಹೇಳ್ತಾ ಇದ್ದೀನಿ. ಸೊ ಕೆಲವ್ರಿಗೆ ಪೇಷನ್ಸ್ ಇದೆ, ನಾನು ಕಾಯ್ತೀನಿ ಅಂದರೆ ನಾನು ಆಗಲೇ ಹೇಳಿದಾಗೆ ಒಂದು 4 ತಿಂಗಳು ಕಾಯಬೇಕು. ಇತ್ತೀಚೆಗೆ ಏನೋ ಹೀಗೆ ನಡೆದಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಫೂಲಿಶ್ ಆಗಿದ್ದಾರೆ, ಆದರೆ ಸರಿ ಹೋಗ್ತಾರೆ ಅನ್ನುವಂಥ ಒಂದು ಭಾವನೆ ನಿಮಗಿದೆ ಅಂದರೆ ಇದು ಆ್ಯಕ್ಚುಲಿ ಗುಡ್ ಸೈನೇ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಜನರಿಗೆ ರಿಲೇಶನ್ಶಿಪ್ ರೀಕನ್ಸಿಲಿಯೇಷನ್ ನೋಡ್ತಾ ಇದ್ದೀನಿ, ಫ್ಯಾಮಿಲಿ ಲೈಫ್ ಚೆನ್ನಾಗೇ ಇರುತ್ತೆ ಅಂತ ನೋಡ್ತಾ ಇದ್ದೀನಿ. ಆದರೆ ಅವ್ರು ಬದಲಾಗಿ ಬರಬೇಕು. ಬದಲಾಗಿ ಬರೋದಕ್ಕೂ ಒಂದು 4 ತಿಂಗಳು ಟೈಮ್ ತಗೊಳುತ್ತೆ.
ಕೆಲವರಿಗೆ ರಿಲೇಶನ್ಶಿಪ್ ವಿತಿನ್ 2 ಮಂತ್ಸ್ ಎಂಡ್ ಆಗುತ್ತೆ ಅಂತಾನೆ ಬರ್ತಾ ಇದೆ. ಇವಾಗ ತೀರಾನೇ ಹಾಳಾಗ್ಬಿಟ್ಟಿದೆ, ಫ್ಯಾಮಿಲಿ ಇನ್ವಾಲ್ವ್ ಆಗಿದೆ, ಜಗಳಗಳಾಗಿದೆ, ತೀರಾನೇ ಆಕ್ವರ್ಡ್ ಆಗಿದೆ ಸಿಚುವೇಶನ್ ಅಂತ ಯಾರ್ಯಾರಿಗೆ ಆ ಲೈಫ್ ಈಗಂದ್ರೆ ಇದು ಜನರಲ್ ರೀಡಿಂಗ್ ಅಲ್ವಾ. ಆ ಥರ ಒಂದು 80% ಹಾಳಾಗ್ಬಿಟ್ಟಿದೆ ನಿಮ್ಮ ರಿಲೇಶನ್ಶಿಪ್ ಅಂದ್ರೆ ಗಿವ್ ಅಪ್ ಮಾಡ್ಬಿಡಿ, ಏನು ವರ್ಕೌಟ್ ಆಗಲ್ಲ. ಕೆಲವರಿಗೆ ಮಾತ್ರ ಓಕೆ, ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಏನೋ ಒಂಚೂರು ಪ್ರಾಬ್ಲಮ್ ಇದೆ, ಸರಿ ಹೋಗುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆ, ನಿಮಗೆ ಆ ಒಂದು ಮನಸ್ಥಿತಿ ಇದೆ ಅಂದ್ರೆ ಐ ಆಮ್ ಸೀಯಿಂಗ್ 4 ಮಂತ್ಸ್ ಬೇಕಾಗುತ್ತೆ ರಿಲೇಶನ್ಶಿಪ್ ಸರಿ ಹೋಗೋಕೆ. ಆದ್ರೂ ಕೂಡ ನಿಮ್ಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಬಿಕಾಸ್ ನಿಮಗೆ ಅನ್ಸಿರುತ್ತೆ, ಯಾಕಂದ್ರೆ ನಿಮಗೆ ಉತ್ತರಗಳು ಗೊತ್ತಿದೆ. ರೀಡಿಂಗ್ ಮುಖಾಂತರವಾಗಿ ಹೇಳೋದೇನ್ ಬೇಡ ನನಗೆ, ಅದೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ನೀವು ಅಳದಿದ್ದೀರಾ ಈ ವ್ಯಕ್ತಿನ. ಸೊ ಒಬ್ಬೊಬ್ರಿಗೆ ಇದು ಬೇಡವೇ ಬೇಡ ಅಂತ ಕೂಡ ಅನ್ಸಿದೆ. ಅಥವಾ ಏನ್ ಹಣೆ ಬರ, ಇದೇನು ಅನ್ಭವಿಸ್ತಿದೀನಿ ಅಂತ ನಿಮ್ಗೆ ಅನ್ಸಿದೆ ಅಂಥವ್ರು ಇದನ್ನ ಬಿಡೋದೇ ಒಳ್ಳೇದು. ಇಲ್ಲ ನಾನು ಒಂದ್ ಚಾನ್ಸ್ ಕೊಡ್ತೀನಿ ಅಂತ ಒಂದ್ ಮನಸ್ಥಿತಿ ಇಟ್ಕೊಂಡಿರ್ತೀರಾ ನೋಡಿ ದೃಢವಾಗಿ, ಅಂಥವ್ರು ಒಂದ್ ಲಾಸ್ಟ್ ಚಾನ್ಸ್ ಈ ವ್ಯಕ್ತಿ ಕೊಡೋದ್ರಿಂದ 4 ತಿಂಗಳಾಗುತ್ತೆ ರಿಲೇಶನ್ಶಿಪ್ ಸರಿ ಹೋಗೋಕೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇಂಡಿವಿಜುವಲ್ ಆಗಿ ತಗೋಬೇಕು ಅಂದ್ರೆ ತಗೋಬಹುದು. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.